ಹೆಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಆಶಿಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಗುರು? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಮ್ಮದೇ ಸ್ಪೆಷಲ್ ಡೇ ಗುರು. ನಮ್ಮ ರಾಜಾಜಿನಗರ್ ಚಾಣಕ್ಯ ಹಿಂದೂ ಗಣಪತಿದು ಸ್ಪೆಷಲ್ ಡೇ. ಆಲ್ರೆಡಿ ನೀವೆಲ್ಲ ನೋಡಿರ್ತೀರಾ ಗಣಪತಿನ ಯಾವ ಥರ ಹೈದ್ರಾಬಾದಿಂದ ನಮ್ಮ ರಾಜಾಜಿನಗರ್ ಕರ್ಕೊಂಬಂದ್ಬಿಟ್ಟು. ಸೊ ಇವತ್ತಂತೂ ಸಿಕ್ಕಾಪಟ್ಟೆ ಎಲ್ಲರೂ ಖುಷಿಯಾಗಿದ್ದೀವಿ ಗುರು. ಯಾಕಂದರೆ ಗಣಪತಿ ಆಗಮನ ಆಗಿದೆ, ಮತ್ತು ಇವಾಗ ಗಣಪತಿ ರಿವೀಲ್ ಮಾಡೋ ಸಮಯ. ಸೊ ಇನ್ನೇನಕ್ಕೆ ತಡ, ರೆಡಿ ವಿತ್ ದ ಕೌಂಟ್ ಆನ್ ಆಫ್ 3, 2, 1 ಗೈಸ್. ನೋಡ್ಬೋದು ನಮ್ಮ ಗಣಪತಿ, ನೋಡ್ಬೋದು ಎಷ್ಟು ದೊಡ್ಡದಿದೆ ಗೈಸ್. ನಾನು ಗಣಪತಿಗೆ ಬರೀ ಮಂಡಿ ತನಕನೇ ಬರೋದು, ಅಷ್ಟು ದೊಡ್ಡದು ಗಣಪತಿ ಇದೆ. ಸೊ ರಾಜಾಜಿನಗರ್ ಚಾಣಕ್ಯ ಹಿಂದೂ ಗಣಪತಿದು 7ನೇ ವರ್ಷದ ಅದ್ದೂರಿ ಮಹೋತ್ಸವ. ಸೊ ಗಣಪತಿ ಎಷ್ಟು ದೊಡ್ಡದಾಗಿದೆ ಅಂದ್ಬಿಟ್ಟು ನೀವು ಫಸ್ಟ್ ವ್ಲಾಗಲ್ಲಿ ಹೈದ್ರಾಬಾದ್ ಟು ನಮ್ಮ ರಾಜಾಜಿನಗರ್ ಯಾವ ಥರ ನಮ್ಮ ಗಣಪತಿನ ನಾವು ಟ್ರಾನ್ಸ್ಪೋರ್ಟ್ ಮಾಡಿದ್ವಿ ಅಂದ್ಬಿಟ್ಟು ಸೊ ವ್ಲಾಗಲ್ಲಿ ನೋಡಿರ್ತೀರಾ. ಇವಾಗ ಗಣಪತಿನ ರಿವೀಲ್ ಮಾಡಿದ್ದೀನಿ. ಸೊ ಗಣಪತಿ ಎಷ್ಟು ಅದ್ಭುತವಾಗಿದೆ ಅಂದ್ಬಿಟ್ಟು ಸೊ ಇವಾಗ ನಮ್ಮ ಗಣಪತಿನ ನಾನು ನಿಮಗೆ ಹತ್ತಿರದಿಂದ ತೋರಿಸ್ತೀನಿ. ಸೊ ಬನ್ನಿ, ಇವಾಗ ಗಣಪತಿನ ಯಾವ ಥರ ಇದೆ ಅಂದ್ಬಿಟ್ಟು ತೋರಿಸ್ತೀನಿ, ನೋಡ್ಬೋದು. ಸೊ ನಮ್ಮ ಗಣಪತಿಗೆ ನನ್ನ ಕೈ ಕಂಪೇರ್ ಮಾಡ್ತೀನಿ ಗೈಸ್. ಸೊ ನನ್ನ ಕೈ ಯಾವ ಥರ ಇದೆ, ಸೊ ಗಣಪತಿ ಸೊ ಎಷ್ಟು ದೊಡ್ಡದಿದೆ ಗಣಪತಿ ಅಂದ್ಬಿಟ್ಟು ನೋಡ್ಬೋದು. ಸೊ ಗಣಪತಿ ಹಾಗೆ ಒಂದ್ಸತಿ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಮ್ಯಾಸಿವ್ ಆಗಿದೆ ಗೈಸ್. ಸೊ ಗಣಪತಿ ಅಂತೂ ಸಿಕ್ಕಾಪಟ್ಟೆ ಮ್ಯಾಸಿವ್ ಆಗಿದೆ. ಸೊ ಹಿಂದೆ ಪ್ರಭಾವಳಿ ನೋಡ್ಬೋದು ಯಾವ ಥರ ಇದೆ ಅಂದ್ಬಿಟ್ಟು. ಸೊ ನಮ್ಮ ಗಣಪತಿ ಯಾವುದ್ರ ಮೇಲೆ ಕೂತಿದೆ ಅಂದ್ಬಿಟ್ಟು ನಿಮಗೆ ಕಾಣಿಸ್ತಾ ಇದೆಯಾ? ಒಂದ್ಸತಿ 0.5 ಹಾಕೊತೀನಿ, ನೋಡ್ಬೋದು. ಸಿಕ್ಕಾಪಟ್ಟೆ ಮ್ಯಾಸಿವ್ ಆಗಿದೆ ಗೈಸ್. ಮತ್ತು ಈ ಸ್ಟೋನ್ ವರ್ಕ್ಸ್ ಎಲ್ಲ ನಮ್ಮ NR ಆರ್ಟ್ಸ್ ಕಡೆಯಿಂದ ಬಂದಿರೋದು. ಸೊ ನವೀನ್ ಅವರಿಗೆ ಸಿಕ್ಕಾಪಟ್ಟೆ ಥ್ಯಾಂಕ್ಸ್ ಅಂದ್ಬಿಟ್ಟು ಹೇಳಬೇಕು. ಸೊ ಈ ಸ್ಟೋನ್ ವರ್ಕ್ಸ್ ಎಲ್ಲ ಅವರೇ ಮಾಡಿಕೊಟ್ಟಿರೋದು. ಸೊ ಗಣಪತಿ ಅಂತೂ ಹೈದ್ರಾಬಾದಿಂದ ನಮ್ಮ ರಾಜಾಜಿನಗರ್ಗೆ ಎಷ್ಟು ಅದ್ಭುತವಾಗಿ ಬಂದಿದೆ ಅಂದ್ಬಿಟ್ಟು ನೋಡ್ಬೋದು. ಸೊ ಸುಮಾರು ಒಂದು 21 ಫೀಟ್ ಇದೆ ಗುರು, ರೈಟ್ ಫ್ರಮ್ ಬೇಸ್ಮೆಂಟಿಂದ ನಮ್ಮ ಗಣಪತಿ ಟಾಪ್ ತನಕ. ಸೊ 21 ಫೀಟ್ ಇದೆ. ಸೊ ಗೈಸ್ ಹಿಂದೆ ನಮ್ಮ ಬಾಯ್ಸ್ ಎಲ್ಲ ಇದ್ದಾರೆ. ಸೊ ಒಬ್ಬೊಬ್ಬರನ್ನ ನಾನು ತೋರಿಸ್ಕೊಂಡು ಹೋಗ್ತೀನಿ. ಬ್ರೋ ಹೇಗೆ ಫೀಲ್ ಆಗ್ತಿದೆ? ಸೂಪರ್ ಗುಡ್ ಬ್ರೋ, ಫುಲ್ ಆಸಮ್. ಹೌದಾ? ಓಕೆ, ಎಲ್ಲಾರನ್ನೂ ತೋರಿಸ್ಕೊಂಡು ಹೋಗ್ತೀನಿ. ಸೊ ಗೈಸ್ ಗಣಪತಿ ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಗುರು, ಸಿಕ್ಕಾಪಟ್ಟೆ ಮ್ಯಾಸಿವ್ ಆಗಿದೆ. ಸೊ ನನ್ನ ಮೊಬೈಲಲ್ಲಿ ಕವರ್ ಕೂಡ ಆಗ್ತಾ ಇಲ್ಲ, ಅಷ್ಟು ದೊಡ್ಡದಾಗಿದೆ. ಸೊ ನನ್ನ ಕಮೆಂಟ್ ಮುಖಾಂತರ ತಿಳಿಸಿ ಯಾವ ಥರ ನಮ್ಮ ಗಣಪತಿ ಇದೆ ಅಂದ್ಬಿಟ್ಟು. ಸೊ ನೋಡ್ಬೋದು ಎಂಥ ಆ್ಯಂಗಲಲ್ಲಿ ನಮ್ಮ ಗಣಪತಿನ ತೋರಿಸ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಮ್ಯಾಸಿವ್ ಆಗಿದೆ ಗೈಸ್. ಇವಾಗ ಆರ್ಕೆಸ್ಟ್ರಾದು ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ. ಸೊ ನಾನು ಅಲ್ಲನ್ನು ತೋರಿಸ್ಕೊಂಡು ಹೋಗ್ತೀನಿ. ಅದಕ್ಕಿಂತ ಮುಂಚೆ ಗಣಪತಿದು ಸ್ವಲ್ಪ ಕ್ಲಿಪ್ಸ್ ಹಾಕ್ತೀನಿ. ಸೊ ಎಂಜಾಯ್ ಮಾಡಿ. ಗೈಸ್ ನೋಡ್ಬೋದು ಗಣಪತಿ ಇಲ್ಲಿಂದ ಯಾವ ಥರ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ಸೊ ಆ್ಯಸ್ ಆಫ್ ನಾವು ಸ್ಪೀಕರ್ಸ್ ಎಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ. ಸೊ ನೋಡ್ಬೋದು ಇದು ಕಂಪ್ಲೀಟ್ ಸೆಟಪ್ ಆಗಿದ್ಮೇಲೆ ನಾನು ಮತ್ತೆ ಬರ್ತೀನಿ ಗೈಸ್. ಬಂದ್ಬಿಟ್ಟು ಯಾವ ಥರ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ಬಿಹೈಂಡ್ ದ ಸೀನ್ಸ್ ಎಷ್ಟು ಕೆಲಸಗಳು ನಡೀತಾ ಇದೆ ಅಂದ್ಬಿಟ್ಟು ನೋಡ್ಬೋದು. ಸೊ ಇದೇ ಸ್ಪೀಕರ್ಸ್. ಸೊ ಸ್ಟೇಜ್ ಅಂತೂ ಗುರು ಮ್ಯಾಸಿವ್ ಆಗಿದೆ. ಸೊ ಗಣಪತಿ ಹೇಗಿದೆಯೋ ಅದೇ ಥರ ನಮ್ಮ ಸ್ಟೇಜಸ್ಸು ಅದೇ ಥರ ಇದೆ. ಸೊ ನೋಡ್ಬೋದು ಎಷ್ಟು ವೈರಿಂಗ್ಸು, ಲೈಟ್ಸು ಪ್ರತಿಯೊಂದು ಬರುತ್ತೆ ಗುರು. ಸೊ ಶಾರ್ಪಿ, ಪಾರ್ಲೈಟು ಎಲ್ಲನೂ ಬರುತ್ತೆ. ಸೊ ನೋಡ್ಬೋದು ಏನೇನೋ ಬರುತ್ತೆ ಗುರು. ಸೊ ಸ್ಟೇಜು ಪ್ರಿಂಟೆಡ್ ಮ್ಯಾಟ್ ಇದು. ಸೊ ಪ್ರಿಂಟೆಡ್ ಮ್ಯಾಟು ಈ ಥರ ಸ್ಟೇಜ್ ಇದೆ. ಸೊ ತೋರಿಸ್ತೀನಿ, ಒಂದೊಂದು ಅಪ್ಡೇಟ್ಸಾಗಿ ತೋರಿಸ್ತೀನಿ. ಮತ್ತು ಹಾಗೆ ಈ ಕಡೆ ಹೋದೆ ಅಂತ ಅಂದರೆ ನೋಡ್ಬೋದು LED ಪಾರ್ಲೈಟ್ಸ್. ಸೊ ಇವೆಲ್ಲ ಪಾರ್ಲೈಟ್ಸ್ ಗುರು. ಸೊ ಸಿಕ್ಕಾಪಟ್ಟೆ ಪಾರ್ಲೈಟ್ಸ್ ಎಲ್ಲ ಇದೆ. ಸೊ ಇಲ್ಲೂ ಸಿಕ್ಕಾಪಟ್ಟೆ ಇದೆ. ಸೊ ಇದೆಲ್ಲ ಫ್ಲೈಟ್ ಕ್ಯಾರಿಯರ್ಸ್, ಅಂದರೆ ಲೈಟ್ಸ್ ಎಲ್ಲ ಕ್ಯಾರಿ ಮಾಡೋದು ಫ್ಲೈಟ್ ಕ್ಯಾರಿಯರ್ಸ್ ಅಂದ್ಬಿಟ್ಟು ಕರೀತಾರೆ ಇವೆಲ್ಲ. ಸೊ ಇದರಲ್ಲೇ ಲೈಟಿಂಗ್ಸ್ ಎಲ್ಲನೂ ಬರುತ್ತೆ. ಸೊ ಡ್ಯಾಮೇಜ್ ಏನೂ ಆಗಬಾರ್ದು ಅಂದ್ಬಿಟ್ಟು ಸೊ ಲೈಟಿಂಗ್ಸ್ ಎಲ್ಲ ಹಾಕ್ತಿದ್ದಾರೆ. ಸೊ ಬನ್ನಿ ಗೈಸ್, ನಾನು ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ಹೋಗಿದ್ಮೇಲೆ ಪ್ರತಿಯೊಂದು ನಾನು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ಗೈಸ್ ಇವಾಗ ಹೋಮ ನಡೀತಾ ಇದೆ. ಸೊ ತೋರಿಸ್ತೀನಿ, ನೋಡ್ಬೋದು ಹೋಮನ. ಗೈಸ್ ನೋಡ್ಬೋದು ಸ್ಟೇಜ್ ಸೆಟಪ್ ಯಾವ ಥರ ಇದೆ. ಆವಾಗಲೇ ತೋರಿಸಿದ್ದು ಯಾವ ಥರ ಇತ್ತು, ಇವಾಗ ಯಾವ ಥರ ಇದೆ ಅಂತ ನೋಡ್ಬೋದು. ಸೊ ಕಂಪ್ಲೀಟ್ ಚೇಂಜ್ ಓವರ್ ಆಗಿದೆ. ಸೊ ಸ್ಪೀಕರ್ಸ್ ಎಲ್ಲ ನೋಡ್ಬೋದು ಯಾವ ಥರ ಇದೆ. ಸೊ ಇದು ಸ್ಟೇಜು. ಸೊ ಈ ಕಡೆನೂ ಸ್ಪೀಕರ್ಸು. ಸೊ ಹಾಗೆ ಒಳಗಡೆ ಬಂದೆ ಅಂತ ಅಂದರೆ ನೋಡ್ಬೋದು ಈ ಶಾರ್ಪೀಸ್ ಎಲ್ಲ ಲೈಕ್ ನೋಡ್ಬೋದು ಅಡ್ಜಸ್ಟ್ ಮಾಡ್ತವ್ರೆ. ಈ ಲೈಟಿಂಗ್ ಹೆಸರು ಬಂದ್ಬಿಟ್ಟು ಶಾರ್ಪಿ ಆಯಿತಾ. ಸೊ ಫ್ರಂಟಲ್ಲಿ ಸ್ಪೀಕರ್ಸ್ ಬರುತ್ತೆ. ಸೊ ಬ್ಯಾಕ್ಗ್ರೌಂಡಲ್ಲಿ LEDs ಎಲ್ಲ ಬರುತ್ತೆ.
ಸೊ ನೋಡ್ಬೋದು ಮೈನ್ ಸ್ಟೇಜ್ ಇದು. ಆವಾಗಲೇ ನಾನು ತೋರಿಸಿದ್ದು ಹೇಗಿತ್ತು, ಇವಾಗ ಯಾವ ಥರ ಇದೆ ಅಂದ್ಬಿಟ್ಟು ನೋಡ್ಬೋದು. ಸೊ ಹಿಂದೆ ಟ್ರಸ್ ಎಲ್ಲ ಇದೆ, ಸೊ ಲೈಟಿಂಗ್ಸ್ ಎಲ್ಲ ಅಡ್ಜಸ್ಟ್ ಮಾಡ್ತಾವ್ರೆ. ಸೊ ಇವೆಲ್ಲ ಪ್ರಿಂಟೆಡ್ ಮ್ಯಾಟ್ಸು. ಸೊ ಹಿಂದೆ ಎಲ್ಲ ನೋಡ್ಬೋದು. ಸೊ ಲೈಟಿಂಗ್ಸ್ ಎಲ್ಲ ಸೆಟಪ್ ಮಾಡ್ತಾರೆ. ಇವೆಲ್ಲ ಪಾರ್ಲೈಟ್ಸ್ ಗೈಸ್. ಸೊ ಇವೆಲ್ಲ ಪಾರ್ಲೈಟ್ಸ್ ಬರುತ್ತೆ. ಸೊ ಕಂಪ್ಲೀಟಾಗಿ ಸ್ಟೇಜು ನಿಮಗೆ ಈ ಥರ ಕಾಣುತ್ತೆ. ನೋಡ್ಬೋದು ಇದೇ ಟ್ರಸ್ ಅನ್ನೋದು. ಸೊ ಈ ಪಿಲ್ಲರ್ ಇದೆ ಗೊತ್ತಾ, ಸೊ ಇದೇ ಟ್ರಸ್ ಅನ್ನೋದು. ಐ ಮೀನ್ ಗೋಲ್ ಪೋಸ್ಟ್ ಥರ ಬರುತ್ತೆ ಇದು. ಸೊ ಅದನ್ನು ಅದ್ರ ಮೇಲೆ ಲೈಟಿಂಗ್ಸ್ ಕೂರೋದು. ಸೊ ಲೈಟಿಂಗ್ಸ್ ಎಲ್ಲ ಇದೆ ನೋಡಿ. ಸೊ ಅದ್ರ ಮೇಲೆ ಇರೋದು. ಸೊ ಲೆಫ್ಟ್ ಸೈಡಲ್ಲಿ ಒಬ್ಬರು ಎಳಿತಾರೆ ಮತ್ತು ರೈಟ್ ಸೈಡಲ್ಲಿ ಒಬ್ಬರು ಎಳಿತಾರೆ. ಸೊ ಅವಾಗ ಇದು ಟಾಪಿಗೆ ಹೋಗುತ್ತೆ. ಸೊ ಟಾಪಲ್ಲಿ ಹೋಗಿ ಲೈಟಿಂಗ್ಸ್ ಬರುತ್ತೆ. ಸೊ ಸ್ಟೇಜ್ ನೋಡ್ಬೋದು. ಸೊ ಇದೇ ಸ್ಟೇಜ್ ಸೆಟಪ್. ಸೊ ಕಂಪ್ಲೀಟ್ ಸ್ಟೇಜ್ ಸೆಟಪ್ ಈ ಥರ ಕಾಣುತ್ತೆ ಗೈಸ್. ಲೈಟಿಂಗ್ಸ್ ನೋಡ್ಬೋದು. ಲೈಟಿಂಗ್ ಎಲ್ಲ ಟೆಸ್ಟ್ ಮಾಡ್ತಾವ್ರೆ. ಮತ್ತು ಮೇಲ್ಗಡೆ ಅದು ಪುಲ್ ಮಾಡ್ತಾರೆ ಗೊತ್ತಾ. ಸೊ ಮೇಲ್ಗಡೆ ಹೋಗ್ತಾ ಇದೆ ನೋಡಿ, ಗೋಲ್ ಪೋಸ್ಟ್ ಇದೆ ಹೆಸರು. ಸೊ ಇದೆಲ್ಲ ಹಾಗೆ ಮೇಲೆ ಹೋಗ್ತಾ ಇದೆ. ಸೊ ಲೈಟಿಂಗ್ಸ್ ಎಲ್ಲ ಚೆಕ್ ಮಾಡ್ತಾವ್ರೆ. ಸೊ ಯಾವ ಥರ ಚೆಕ್ ಮಾಡ್ತಾವ್ರೆ ಅಂತ ನೋಡ್ಬೋದು. ಲೈಟಿಂಗ್ಸು ಬ್ಯೂಟಿಫುಲ್ಲಾಗಿ ಮಾಡ್ತಾರೆ. ಸೊ ನೋಡ್ಬೋದು ಇದೇ ಗುರು ಸ್ಟೇಜು. ಡೇ 1 ನಮ್ಮದು ಪ್ರೋಗ್ರಾಮ್ ಇವತ್ತರದು. ಸೊ ಡೇ 1 ಸೊ ಲೈಟಿಂಗ್ ಸೆಟಪ್, ಐ ಮೀನ್ ಸ್ಟೇಜ್ ಲೈಟಿಂಗ್ಸ್ ಸೆಟಪ್. ಸೊ ಇದೇ ಥರ ಬರುತ್ತೆ. ಸೊ ನೋಡ್ಬೋದು ಅದ್ಭುತವಾಗಿದೆ ಗುರು ಲೈಟಿಂಗ್ಸು. ಚಲನಚಿತ್ರಕ್ಕೆ ಹಾಗೂ ಅನೇಕ ಟಿವಿ ಶೋಗಳಲ್ಲಿ ಹಾಗೂ ಅನೇಕ ಬೇರೆ ಗಾಯಕರ ನಡೆಸಿರುವಂಥ ಎಲ್ಲ ನಮ್ಮ ಇಲ್ಲಿ ಕಲಾವಿದರು ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ನಾಳೆಗೆ ಅನ್ನದಾನಕ್ಕೆ ಪ್ರಿಪರೇಷನ್ಸ್ ನಡೀತಾ ಇದೆ. ಸುಮಾರು 3,000 ಇಂದ 3,500 ಜನಕ್ಕೆ ಅನ್ನದಾನ ಕಾರ್ಯಕ್ರಮ. ಸೊ ಅದನ್ನು ಪ್ರಿಪ್ರೇಷನ್ಸ್ ನಡೀತಾ ಇದೆ. ಸೊ ನಮ್ಮ ಗಣಪತಿ ಅಲ್ಲಿದೆ. ಸೊ ಆ ಕಡೆ ಆರ್ಕೆಸ್ಟ್ರಾ ನಡೀತಾ ಇದೆ. ಸೊ ನೋಡ್ಬೋದು ಗೈಸ್ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ನಾಳೆ ಅನ್ನದಾನಕ್ಕೆ. ಸೊ ಆ ಕಡೆ ಗಣಪತಿ ಕಾಣ್ತಾ ಇದೆಯಾ, ಫುಲ್ ಲೈಟಿಂಗ್ಸ್. ಸೊ ಯಾವ ಥರ ಲೈಟಿಂಗ್ಸ್ ಹಾಕಿದ್ದೀವಿ ಅಂದ್ಬಿಟ್ಟು ನೋಡ್ಬೋದು. ಅದೇ ಚಾಣಕ್ಯ ಯುವ ಪಡೆ ಈ ಒಂದು ಸುಮಧುರವಾದ 7ನೇ ವರ್ಷದ ಗಣೇಶ ಮಹೋತ್ಸವ ಅದ್ದೂರಿಯಾಗಿ ನಡೆಸ್ತಾ ಇದ್ರೆ ದೇವರ ಆರೋಗ್ಯ ಆಶೀರ್ವಾದವನ್ನು ಕೊಡಲಿ ಅಂತ ಕೇಳ್ತಾ ಮತ್ತೊಮ್ಮೆ ಅವರ ನೆಚ್ಚಿನ ಶ್ರೇಯಸ್ ಎಚ್ ಪದ್ಮರಾಜ್ರವರು ಮಾಜಿ BBMP ಸದಸ್ಯರು, ಅವರು ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಸೊ ಗೈಸ್ ಟೈಮ್ ನೋಡ್ಬೋದು 12 ಗಂಟೆ. ಸೊ ನಾಳೆಗೆ ಪ್ರಿಪ್ರೇಷನ್ಸ್ ನೋಡ್ಬೋದು ಯಾವ ಥರ ನಡೀತಾ ಇದೆ ಅಂದ್ಬಿಟ್ಟು. ಸೊ ಇಲ್ಲೂ ನೋಡ್ಬೋದು ನಾಳೆಗೆ ಇವೆಲ್ಲ ಪ್ರಿಪ್ರೇಷನ್ಸ್ ಆಗ್ತಾ ಇದೆ. ಸೊ ಭಟ್ರೆಲ್ಲನೂ ಮಾಡ್ತಾ ಇದ್ದಾರೆ. ನೋಡ್ಬೋದು ಎಷ್ಟು ಜನ ಇದ್ದಾರೆ ಗುರು. ಸುಮಾರು ಒಂದು 3,000 ಇಂದ 4,000 ಜನಕ್ಕೆ ನಾಳೆ ಅನ್ನದಾನ. ಸೊ ಇಲ್ಲೆಲ್ಲ ನೋಡ್ಬೋದು ಇವೆಲ್ಲ ಪ್ರಿಪ್ರೇಷನ್ಸ್. ಸೊ ನಾಳೆಗೋಸ್ಕರ. ಸೊ ಒಳಗಡೆ ಹಾಗೆ ಒಂದು ಸತಿ ವ್ಯೂ ತೋರಿಸ್ತೀನಿ ನೋಡಿ, ಎಷ್ಟು ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಗೊತ್ತಾಗುತ್ತೆ. ಸೊ ಇಲ್ಲೂ ಬಿಟ್ಟಿಲ್ಲ ಗುರು. ಸೊ ಇಲ್ಲೂ ಅಷ್ಟೇ ಲೈಕ್ ಅದಕ್ಕೆ ಏನೇನು ಸಾಮಗ್ರಿಗಳೆಲ್ಲ ಬೇಕೋ ಅವೆಲ್ಲ ಮಾಡ್ತಾ ಇದ್ದಾರೆ. ಸೊ ಇಲ್ಲೆಲ್ಲ ಬಾಣಲಿಗಳು ರೆಡಿ ಇದೆ. ಓಕೆ. ಸೊ ಹಾಗೆ ಈ ಕಡೆ ಬಂದೆ ಅಂತ ಅಂದರೆ ನೋಡ್ಬೋದು ಈರುಳ್ಳಿಗಳು. ಸೊ ನೋಡ್ಬೋದು ಪೊಟ್ಯಾಟೊ ಎಲ್ಲನೂ ಇದೆ ಗೈಸ್. ಸೊ ಹಾಗೆ ಈ ಕಡೆ ಬಂದೆ ಅಂದರೆ ಗ್ರೈಂಡರ್ ಮತ್ತು ಈರುಳ್ಳಿ ಇದರದ್ದು ನೋಡ್ಬೋದು. ಇವಾಗ ಗ್ರೈಂಡರಲ್ಲಿ ಲೈಕ್ ಮಸಾಲೆ ಎಲ್ಲ ರುಬ್ತಾ ಇದ್ದಾರೆ. ಸೊ ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ ಗೈಸ್ ನಾಳೆಗೆ. ಸೊ ಹಾಗೆ ಈ ಕಡೆ ಬಂದೆ ಅಂತ ಅಂದರೆ ಪೊಟ್ಯಾಟೋಸ್. ಸೊ ಅದನ್ನೆಲ್ಲ ಲೈಕ್ ನೀರಲ್ಲೆಲ್ಲ ಹಾಕಿ ಇದು ಮಾಡ್ತಾ ಇದ್ದಾರೆ. ಸೊ ಹಾಗೆ ಈ ಕಡೆ ಬಂದೆ ಅಂತ ಅಂದರೆ ಮತ್ತೊಂದು ಪ್ರಿಪ್ರೇಷನ್ ನಡೀತಾ ಇದೆ. ಸೊ ಹಿಂದೆ ಎಲ್ಲ ನೋಡ್ಬೋದು ಎಲ್ಲನೂ ಇದೆ ಗೈಸ್, ಸಿಕ್ಕಾಪಟ್ಟೆ ನಡೀತಾ ಇದೆ. ಸೊ ಗೈಸ್ ಇವಾಗ ಮೇನ್ ಬಟರ್ನ ಮಾತಾಡ್ಸೋ ಸಮಯ. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ಕೃಷ್ಣ ಅಂತ. ಕೃಷ್ಣ ಅಂದ್ಬಿಟ್ಟು ಎಷ್ಟು ವರ್ಷದಿಂದ ಈ ಕ್ಯಾಟ್ರಿಂಗ್ ಇಂದ? ನಾವೊಂದು 20 ವರ್ಷದಿಂದ ಮಾಡ್ತಾ 20 ವರ್ಷದಿಂದ ಇದ್ದೀರಾ. ಓಕೆ ಅಣ್ಣ, ಇವತ್ತು ನಮ್ಮ ಸಂಘಕ್ಕೆ ಎಷ್ಟು ಜನಕ್ಕೆ ಲೈಕ್ ಅಡುಗೆ ಮಾಡ್ತಾ ಇದ್ದೀರಾ? ಇಲ್ಲಿ 3,500 ಇಂದ 4,000 ಜನಕ್ಕೆ ಮಾಡಿ. 3,500 ಇಂದ 4,000 ಜನ. ಸೊ ಎಷ್ಟು ಅವರು ಮತ್ತು ಎಷ್ಟು ಕೆಜಿ ಅಕ್ಕಿ ಹಾಕ್ತಾ ಇದ್ದೀರಾ? ಅಕ್ಕಿ ಟೋಟಲ್ಲು 400 kg ಅಕ್ಕಿ ಹಾಕ್ತಾ ಇದ್ವಿ. ಸೊ ಗಾಯ್ಸ್ ನೋಡ್ಬೋದು 400 kg ಅಕ್ಕಿ ಹಾಕ್ತಾ ಇದ್ದಾರೆ. ಅಣ್ಣ ನಿಮಗೆ ಎಷ್ಟು ಜನ ಕೆಲಸಗಾರರು, ಐ ಮೀನ್ ಈಗ ನಿಮಗೆ ಹೆಲ್ಪರ್ ಇದ್ದಾರೆ ಟೋಟಲಾಗಿ?
ಟೋಟಲ್ಲಿ ನಾವು ಒಂದು 30 ಜನ ಇದ್ದೀವಿ. ಸೊ 30 ಜನ ಇದ್ದೀರಾ. ಸೊ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿಬಿಟ್ಟು ಎಷ್ಟೊತ್ತಿಗೆ ಎಂಡ್ ಆಗುತ್ತೆ? ನಾವು ಇವಾಗ ಒಂದು 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು ನಾಳೆ ಸಾಯಂಕಾಲ 5 ಗಂಟೆ ಆಗುತ್ತೆ ಮುಗಿಯೋದು. ಸೊ ಗೈಸ್ ನೋಡ್ಬೋದು, ಇವಾಗ 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾರೆ, ನಾಳೆ ಸಂಜೆ 5 ಗಂಟೆಗೆ ಎಂಡ್ ಆಗುತ್ತೆ. ಅಣ್ಣ ಹಂಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರು, ನಿಮ್ಮ ಕ್ಯಾಟ್ರಿಂಗ್ ಹೆಸರು ಹೇಳ್ಬಿಟ್ರೆ? ಸರ್ ನಮ್ಮದು ಕಾಮಧೇನು ಕ್ಯಾಟ್ರಿಂಗ್ ಅಂತ, ನಮ್ಮ ಹೆಸರು ಕೃಷ್ಣ ಅಂತ. ನಮ್ಮ ಫೋನ್ ನಂಬರ್ ಬಂದು 7019850693. ಸೊ ಗೈಸ್ ಇವ್ರಿಗೆ ನೋಡ್ಬೋದು, ನಮಗೆ ಅಷ್ಟು 1000 ಜನಕ್ಕೆ ಅಡುಗೆ ಮಾಡ್ತಾ ಇದ್ದಾರೆ, ಸುಮಾರು 400 kg ಅಕ್ಕಿ ಮಾಡ್ತಾ ಇದ್ದಾರೆ. ಸೊ ಏನೇನು ಇವತ್ತು ಅಣ್ಣ ಏನೇನು ನಾಳೆಗೆ ಲೈಕ್ ಪ್ರೊವೈಡ್ ಮಾಡ್ತಾ ಇದ್ದಾರೆ? ನಾಳೆಗೆ ಬಾದುಷಾ ಮಾಡಿದ್ದೀವಿ 4000. ಈಗ ಪಕೋಡ 6000 ಪಕೋಡ ಮಾಡ್ತಾಯಿದ್ದೀವಿ. ಇದ ಪಕೋಡ ಓಕೆ. ಆಮೇಲೆ ಪೂರಿ ಮಾಡ್ತೀವಿ. ಪೂರಿ ಇದೆ. ಪೂರಿಗೆ ಎಷ್ಟಣ್ಣ? ಪೂರಿಗೆ 6000 7000 ಪೂರಿ ಮಾಡಬೇಕು. ಗೈಸ್ ನೋಡ್ಬೋದು, ಒಬ್ಬೊಬ್ಬರಿಗೆ 2. ಸೊ ಗೈಸ್ ನೋಡ್ಬೋದು 7000 ಪೂರಿ ಮಾಡ್ತಾ ಇದ್ದಾರೆ ನಾಳೆಗೆ. ಅಣ್ಣ ಆಮೇಲೆ 200 kg ವಾಂಗಿಬಾತ್ ಮಾಡ್ತಾಯಿದ್ದೀವಿ. ಅದು ವಾಂಗಿಬಾತ್ಗೆ ಚಟ್ನಿ, ಅನ್ನ, ತಿಳಿಸಾರು, ಟೊಮಾಟೊ, ರಸಮ್ಮು. ಸೊ ಗೈಸ್ ನೋಡ್ಬೋದು ಇಷ್ಟು ಐಟಮ್ಸ್ ಮಾಡ್ತಾ ಇದ್ದಾರೆ. ಅಣ್ಣ ಟೋಟಲ್ ಎಷ್ಟು ಐಟಮ್ಸ್? ಟೋಟಲಿ ಒಂದು 15 ಐಟಮ್ ಇದೆ. ಗೈಸ್ ನೋಡ್ಬೋದು, ರೆಡಿ ಇದೆ ಅದು. ಸೊ ಗೈಸ್ ನೋಡ್ಬೋದು ಟೋಟಲಿ 15 ಐಟಮ್ ಮಾಡ್ತಾ ಇದ್ದಾರೆ. ಸೊ ಇನ್ಕ್ಲೂಡಿಂಗ್ ಕಾಶಿ ಹಲ್ವಾಯಿಂದ ಹಿಡ್ದು ಎಲ್ಲನೂ ಇವ್ರು ಮಾಡ್ತಿದ್ದಾರೆ. ಮತ್ತು ಅನ್ನ ಬಂದ್ಬಿಟ್ಟು ರೈಸ್ ಬಂದ್ಬಿಟ್ಟು 400 kgs ಗೈಸ್. ಸೊ ನೋಡ್ಬೋದು. ಅಣ್ಣ ಇನ್ನೊಂದ್ಸತಿ ನಿಮ್ಮ ನಂಬರ್ ಹೇಳ್ಬಿಡಿ, ಯಾಕಂದ್ರೆ ಇಷ್ಟು ಜನಕ್ಕೆ ಮಾಡ್ತಾ ಇದ್ದೀರಲ್ಲ, ಸೊ ಎಲ್ರಿಗೂ ಗೊತ್ತಾಗಬೇಕು ನಿಮ್ಮ ನಂಬರ್, ಕ್ಯಾಟ್ರಿಂಗ್ ಎಲ್ಲ ಗೊತ್ತಾಗಬೇಕು. ಹೇಳಿ. 7019850693. ಸೊ ಗೈಸ್ ನೋಡ್ಬೋದು ಇವರ ನಂಬರ್ ಎಲ್ಲನೂ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನಿಮಗೂ ಕ್ಯಾಟ್ರಿಂಗ್ ಏನಾದ್ರು ಬೇಕು ಅಂತ ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನಮಗೆ ಇಷ್ಟು 1000 ಜನಕ್ಕೆ ಇವರು ಅಡುಗೆ ಮಾಡಿಕೊಡ್ತಾ ಇದ್ದಾರೆ. ಸೊ ನಾಳೆನೂ ನಾನು ನಿಮ್ಗೆ ತೋರಿಸಿ. ಸೊ ಗೈಸ್ ನೋಡ್ಬೋದು ಇವರು ಅದ್ಭುತವಾಗಿ ಅಡುಗೆ ಮಾಡಿಕೊಡ್ತಾರೆ ಗೈಸ್. ಯಾಕಂದರೆ ಇವಾಗ ನೈಟ್ಗೆ ನಾವು ಪಲಾವ್ ತಿಂದಿದ್ದೀನಿ. ಸೊ ಪಲಾವ್ ತಿನ್ಬೇಕಾದ್ರೆ ಅಷ್ಟು ಟೇಸ್ಟಿಯಾಗಿತ್ತು ಪಲಾವು. ಸೊ ಸಿಕ್ಕಾಪಡೆ ಬ್ಯೂಟಿಫುಲ್ ಆಗಿತ್ತು ಪಲಾವು. ಸೊ ನಾಳೆ ನಾನು ಟೇಸ್ಟ್ ಮಾಡಿಬಿಟ್ಟು ಇವ್ರದ್ದು ಯಾವ ಥರ ಇದೆ ಅಂದ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ. ಸೊ ನೋಡ್ಬೋದು ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ ಗುರು. ಸೊ ಎಲ್ಲ ಕಡೆ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಸೊ ಇಲ್ಲೂ ಅಷ್ಟೇ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಸುಮಾರು ಐಟಮ್ಸ್ ಇದೆ ಗುರು, ಏನೇನೋ ಐಟಮ್ಗಳಿದೆ. ಆಲ್ರೆಡಿ 15 ಐಟಮ್ ಇದೆ ಅವ್ರು ಆಲ್ರೆಡಿ ಹೇಳ್ದಂಗೆ. ಸೊ ಹಾಗೆ ಈ ಕಡೆ ಹೋದೆ ಅಂತ ಅಂದರೆ ಪಕೋಡಾಗ ಇಲ್ಲಿ ಪಕೋಡ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ನೋಡ್ಬೋದು ಯಾವ ಥರ ಮಾಡ್ತಿದ್ದಾರೆ ಅಂದ್ಬಿಟ್ಟು. ಅಣ್ಣ ಇದು ಎಷ್ಟು kg ಬರುತ್ತೆ ಅಣ್ಣ ಪಕೋಡ? ಇದಕ್ಕೆ 20 kg ಕಡಲೆ ಹಿಟ್ಟು, 50 kg ಈರುಳ್ಳಿ, ಆಮೇಲೆ ಇದಕ್ಕೆ ಕಡಲೆ ಬೀಜ 10 kg ಕಡಲೆ ಬೀಜ, 4 kg ಎಳ್ಳು, ಅಕ್ಕಿ ಹಿಟ್ಟು 10 kg, ಚಿರೋಟಿ ರವೆ ಒಂದು 10 kg, ಒಂದು ಇದು ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಮಿಕ್ಸ್ ಬರುತ್ತೆ. ಸುಮಾರು ಎಲ್ಲ ಬರುತ್ತೆ, ಒಂದು 10-15 ಎಲ್ಲ ಬರುತ್ತೆ. ಸೊ ಅಣ್ಣ ಇವತ್ತು ಏನು ಸ್ಪೆಷಲ್ಲು ಅಂದರೆ ಯಾವ ಸ್ವೀಟು ನಿಮಗೆ ಕಷ್ಟವಾದಿರೋದು ಈ ಸಲ? ಅದೇ ಕಾಶಿ ಹಲ್ವಾ. ಕಾಶಿ ಹಲ್ವಾದ್ರೆ ಸ್ವಲ್ಪ ರಿಸ್ಕು ನಮಗೆ, ಅದೆಲ್ಲ ತುರಿಬೇಕು. 300 kg ಕುಂಬಳಿಕಾಯಿ ಎಲ್ಲ ತುರಿದು ಮಾಡಬೇಕು, ಅದು ಸ್ವಲ್ಪ ರಿಸ್ಕ್ ಅನಿಸ್ತದೆ. ಸೊ ಗೈಸ್ ನೋಡ್ಬೋದು 300 kg ಕಾಶಿ ಹಲ್ವಾ ಮಾಡ್ತಾ ಇರೋದು. ಸೊ ಅದ್ಭುತವಾಗಿ ಮಾಡ್ತಿದ್ದಾರೆ. ಸೊ ಎಲ್ಲ ಪ್ರಿಪ್ರೇಷನ್ಸ್ ನೋಡ್ಬೋದು. ಎಷ್ಟು ಜನ ಗೈಸ್ ಇಲ್ಲಿ ಸುಮಾರು ಜನ ಇದ್ದಾರೆ ಕೆಲಸಕ್ಕೆ. ಐ ಮೀನ್ 30 ಜನ ಕೆಲಸ ಮಾಡ್ತಿದ್ದಾರೆ. ಸೊ ಯಾವ ಥರ ಏನು ಎತ್ತ ಅಂದ್ಬಿಟ್ಟು ನಾನು ಎಲ್ಲನೂ ಅಪ್ಡೇಟ್ ಮಾಡ್ತೀನಿ. ಇವಾಗ ಟೈಮ್ ಏನು ಅಂತಾನೋ ತೋರಿಸ್ತೀನಿ. ಸೊ 12:20 ಗುರು. ಸೊ ನಾಳೆ ಒಂದು 3000 ಇಂದ 4000 ಜನಕ್ಕೆ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಸೊ ಗೈಸ್ ರಾಜಾಜಿನಗರ ಚಾಣಕ್ಯ ಹಿಂದೂ ಮಹಾಗಣಪತಿ ಇದು ಫಸ್ಟ್ ಡೇ ಈವೆಂಟು ಅದ್ಭುತವಾಗಿ ಆಗಿದೆ. ಸೊ ಎಲ್ಲನೂ ಕವರ್ ಮಾಡಿದ್ದೀನಿ. ಸೊ ನಾಳೆ ಅನ್ನದಾನ ಇರುತ್ತೆ. ಸೊ ಅದನ್ನು ಸಹ ಕವರ್ ಮಾಡ್ತೀನಿ. ನೀವೆಲ್ಲ ಒಂದೇ ಮಾಡಬೇಕು, ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಅಪ್ಡೇಟ್ಸ್ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರುತ್ತೆ ಗೈಸ್. ಸೊ ಮುಂದಿನ ಬ್ಲಾಗ್ ತನಕ ಟೇಕ್ ಕೇರ್, ಬಾಯ್, ಸಿ ಯು.